ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ಅನಾರೋಗ್ಯದಂಥದ್ದು ಸಮಸ್ಯೆ ಯಾವಾಗ ಯಾವ ವ್ಯಕ್ತಿಗೆ ಹೇಗೆ ಬರುತ್ತೆ ಅನ್ನೋದು ಹೇಳಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಬಹಳಷ್ಟು ಜನ ಸದೃಢವಾದಂತಹ ಕಾಯ ಇಟ್ಕೊಂಡಿರ್ತಾರೆ. ಬಹಳ ಒಂದು ವಿಶೇಷವಾದಂತಹ ಆರೋಗ್ಯದ ಕಾಳಜಿ ಕೂಡ ಇರ್ತದೆ. ಯಾವುದೇ ರೀತಿಯಾದಂಥ ದುಷ್ಟ ಚಟಗಳು ಸಹ ಇರೋದಿಲ್ಲ. ಅಂಥವ್ರಿಗೂ ಕೂಡ ಕೆಲವೊಮ್ಮೆ ಅನಾರೋಗ್ಯದಂತಹ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ. ಜೊತೆಗೆ ಈ ದುಷ್ಟ ಚಟಗಳಾಗಿರ್ಬೋದು, ಕೆಲವೊಂದು ಅಹಿತಕರವಾದಂತಹ ಜೀವನ ಶೈಲಿ ಆಗಿರ್ಬೋದು, ಇವುಗಳು ಕೂಡ ಅನಾರೋಗ್ಯದಂತಹ ಸಮಸ್ಯೆಗಳಿಗೆ ಈಡು ಮಾಡುತ್ತೆ. ಆದರೆ ಪದೇ ಪದೇ ಅನಾರೋಗ್ಯದಂಥ ಸಮಸ್ಯೆ ಮನುಷ್ಯ ಬಳಲ್ತಾ ಇದ್ದರೆ ಆ ಒಂದು ಸಮಸ್ಯೆಯಿಂದ ಅವನ ಜೀವನದಲ್ಲಿ ಬಹಳಷ್ಟು ಜಿಗುಪ್ಸೆ ಅನ್ನೋದು ಎದುರಾಗ್ತಾ ಇರುತ್ತೆ. ಇಂತಹ ಒಂದು ಅನಾರೋಗ್ಯವನ್ನು ಹೇಗೆ ತಡೆಗಟ್ಟಬಹುದು? ಆ ಒಂದು ಸಮಸ್ಯೆಗೆ ಪರಿಹಾರ ನಾನಾ ರೀತಿಯಾದಂತಹ ದಾರಿಗಳಿದ್ದಾವೆ. ವ್ಯಕ್ತಿಗೆ ಅನಾರೋಗ್ಯದ ಸಮಸ್ಯೆ ಎದುರಾಗಿದೆ ಅಂದರೆ ಮುಖ್ಯವಾಗಿ ಆತ ವೈದ್ಯರಲ್ಲಿ ಹೋಗಿ ಭೇಟಿ ಮಾಡಿ ಅದಕ್ಕೆ ಬೇಕಾದಂತಹ ಒಂದು ಉಪಚಾರಗಳನ್ನು ಮಾಡಿಕೊಳ್ಳೋದು ಅವನ ಒಂದು ಕರ್ತವ್ಯ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಅವನಿಗೆ ಬೇಕಾದಂತಹ ಆರೋಗ್ಯವನ್ನು ಸರಿಪಡಿಸ್ಕೊಳ್ಬೋದಾದಂಥ ಒಂದು ವ್ಯವಸ್ಥೆ ಕೂಡ ನಾವು ನೋಡ್ಬೋದಾಗಿದೆ. ಆದರೆ ಈ ಕೆಲವೊಮ್ಮೆ ಏನಂತಂದರೆ, ಎಲ್ಲೇ ಎಂಥದ್ದೇ ತೋರಿಸಿ ಮಾಡಿ ಅಥವಾ ಯಾವುದೇ ಒಂದು ಸ್ವರೂಪವಾಗಿ ಆ ಅನಾರೋಗ್ಯ ಸರಿಪಡಿಸ್ಕೊಳ್ಬೇಕು ಎಂಬುದಾಗಿ ಹೋರಾಟ ಮಾಡ್ತಾ ಇರ್ತಾರೆ. ಆದರೂ ಕೂಡ ನಿಮಗೆ ಗೆಲುವಾಗೋದಿಲ್ಲ. ದಿನೇ ದಿನೇ ವ್ಯಾಧಿ ಉಲ್ಬಣ ಆಗ್ತಾ ಇರ್ಬೋದು. ಮನೆಯಲ್ಲಿ ಒಬ್ಬರಿಗೆ ತಪ್ಪಿದ್ರೆ ಒಬ್ಬರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಎದುರಾಗ್ತಾ ಇರ್ಬೋದು. ಅಥವಾ ಏನೇ ಮಾಡಲಿಕ್ಕೆ ಹೋದರೂ ಸಹ ನಿಮ್ಮ ಒಂದು ಆರೋಗ್ಯ ಪರಿಸ್ಥಿತಿ ಸರಿ ಹೊಂದದೇ ಇರ್ಬೋದು. ಯಾಕಂದರೆ ನಿಮ್ಮ ಮನಸ್ಥಿತಿ ಹಾಗೆ ನಿಮ್ಮ ದೇಹ ಸ್ಥಿತಿ ಎರಡೂ ಕೂಡ ಒಂದೇ ಮಾರ್ಗದಲ್ಲಿ ಹೋದರೆ ಆರೋಗ್ಯ ಅನ್ನೋದು ಸರಿಯಾಗುತ್ತೆ. ಹಾಗಾಗಿ ಈ ಎರಡೂ ಮಾರ್ಗಗಳು ಬೇರೆ ಆದಾಗ ಎಷ್ಟೇ ಒಂದು ಅವಶ್ಯಕವಾದಂಥ ಔಷಧೋಪಚಾರಗಳು ಮಾಡಿದರೂ ಕೂಡ ಆರೋಗ್ಯದ ಒಂದು ಸಮಸ್ಯೆ ಬಗೆಹರಿಯೋದಿಲ್ಲ. ಹಾಗಾಗಿ ಮನಸ್ಸನ್ನು ಸದೃಢ ಮಾಡಿಕೊಳ್ಳಿ, ದೇಹವನ್ನು ಸದೃಢವಾಗಿಟ್ಕೊಳ್ಳಿ, ಹಾಗೆ ನಿಶ್ಚಲತೆ ಇರಲಿ, ಏಕಾಗ್ರತೆ ಇರಲಿ, ಹಾಗೆ ಒಳ್ಳೆಯ ರೀತಿಯಾದಂಥ ಆಲೋಚನೆ ಮಾಡಿಕೊಂಡೋಗಿ ಖಂಡಿತವಾಗಿ ನಿಮ್ಮ ಆರೋಗ್ಯ ಪರಿಸ್ಥಿತಿ ಸುಧಾರಣೆ ಆಗುತ್ತೆ, ಸರಿ ಹೋಗುತ್ತೆ. ನಾವು ತಂತ್ರಮಂತ್ರದಲ್ಲಿ ನೋಡುವಾಗ ನಿಮಗೆ ವಿಪರೀತವಾದಂತಹ ಅನಾರೋಗ್ಯದ ವ್ಯವಸ್ಥೆ ಬಾಧೆ ಕೊಟ್ಟು ನಿಮಗೆ ಬಹಳಷ್ಟು ಹಿಂಸೆ ಮಾಡಿ ಪೀಡನೆ ಮಾಡ್ತಾ ಇದ್ದರೆ, ಅಥವಾ ಎಷ್ಟೇ ಆಸ್ಪತ್ರೆ ಎಲ್ಲೆಲ್ಲೋ ತೋರಿಸಿ ಮತ್ತೊಂದು ಎಲ್ಲ ರೀತಿಯಾದಂತಹ ಒಂದು ಟ್ರೀಟ್ಮೆಂಟ್ ತೆಗೆದುಕೊಂಡರೂ ಕೂಡ ಆರೋಗ್ಯದಲ್ಲಿ ಗೆಲುವಾಗ್ತಾ ಇಲ್ಲ ಎಂಬುದಾಗಿದ್ದರೆ, ಅಥವಾ ನಿಮ್ಮ ಆರೋಗ್ಯ, ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಒಂದು ಒಳ್ಳೆಯ ರೀತಿಯಲ್ಲಿ ಕ್ಷಮತೆಯಿಂದ ಕೂಡಿರಬೇಕು, ಮುಂದೆ ಕೂಡ ಚೆನ್ನಾಗಿರಬೇಕು ಎಂಬುದಂಥ ಒಂದು ಆಶಾದಾಯಕವಾದಂಥ ವಿಚಾರಗಳಿದ್ದರೆ ಖಂಡಿತವಾಗಿ ಈ ಮಂತ್ರವನ್ನು ತಾವು ಜಪ ಮಾಡಿ ನೋಡಿ. ಮಂತ್ರ ಸ್ವರೂಪ ಬಹಳ ವಿಶೇಷವಾಗಿದೆ. ಇದು ಶ್ವೇತತಾರ ಮಂತ್ರ ಎಂಬುದಾಗಿ ಹೇಳ್ತೀವಿ. ಶ್ವೇತ ಬಿಳಿ ತಾರೆ ಅಥವಾ ಶ್ವೇತತಾರ ಎಂಬುದಾಗಿ ಹೇಳ್ತೀವಿ. ಆರೋಗ್ಯದ ಸಮಸ್ಯೆಗಳಿಗೆ, ಅನಾರೋಗ್ಯದಂತಹ ಪೀಡನೆಗಳಿಗೆ, ಅಥವಾ ಏನು ಒಂದು ಪದೇ ಪದೇ ವಿಪರೀತ ಸಮಸ್ಯೆ ಆಗ್ತಾ ಇದ್ದರೆ ಆರೋಗ್ಯದಲ್ಲಿ, ಈ ಶ್ವೇತತಾರ ಮಂತ್ರ ಬಹಳಷ್ಟು ವಿಶೇಷ, ಫಲಪ್ರದ, ವರದಾನ ಆಗುತ್ತೆ. ಅಥವಾ ನೀವೆಲ್ಲೋ ಆಸ್ಪತ್ರೆಗೆ ಹೋಗ್ತೀರಾ, ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತೀರ ಆರೋಗ್ಯದ ಬಗ್ಗೆ, ಆ ಟ್ರೀಟ್ಮೆಂಟ್ ನಿಮ್ಗೆ ಯಾಕೋ ಸರಿ ಹೊಂದೋದಿಲ್ಲ. ಈ ಮಂತ್ರವನ್ನು ಹೇಳ್ಕೊಳ್ತಾ ತಾವು ಆ ಒಂದು ಆರೋಗ್ಯದ ಒಂದು ಟ್ರೀಟ್ಮೆಂಟ್ ತೆಗೆದುಕೊಂಡ್ರೂ ಕೂಡ ಬಹಳ ಒಳ್ಳೆಯದಾಗುತ್ತೆ. ಆಪರೇಷನ್ ಇರುತ್ತೆ ಅಂಥ ಸಂದರ್ಭದಲ್ಲೂ ಕೂಡ, ಅಥವಾ ಮುಂದೆ ಯಾವುದೇ ವಿಪತ್ತು ಆಪತ್ತು ಬರಬಾರ್ದು, ಆರೋಗ್ಯದ ಸಮಸ್ಯೆ ಕಾಣಬಾರ್ದು, ಚೆನ್ನಾಗಿರ್ಬೇಕು ಎಂಬುದಾಗಿದ್ದರೂ ಕೂಡ ಇದನ್ನು ಮಾಡ್ಬೋದು. ಅಥವಾ ಎಷ್ಟೇ ತೋರಿಸಿ ಏನೇ ಮಾಡಿದರೂ ಕೂಡ ಸಮಸ್ಯೆ ವ್ಯಾಧಿ ಪರಿಹಾರ ಆಗ್ತಾ ಇಲ್ಲ ಅಂದರೆ ಈ ಒಂದು ಮಂತ್ರ ನಿಮಗೆ ಒಳ್ಳೆಯ ಸ್ವರೂಪವಾಗಿ ಒಂದು ಗಟ್ಟಿ ಮನಸ್ಥಿತಿ, ಹಾಗೆ ಅನಾರೋಗ್ಯದಂತಹ ಒಂದು ವಿಚಾರಗಳಿಗೆ ಇದು ಪರಿಹಾರ ದೊರಕಿಸಿಕೊಡುತ್ತೆ ಎಂಬುದಾಗಿ ನಾನು ಖಂಡಿತವಾಗಿ ಹೇಳ್ತಾ ಇದ್ದೇನೆ. ಮಂತ್ರಗಳಿಗೆ ತನ್ನದೇ ಆದಂತಹ ಒಂದು ಪ್ರಭಾವಗಳು ಇರುತ್ತದೆ. ಅದು ಸೂಕ್ತವಾದಂತಹ ಫಲಿತಾಂಶಗಳನ್ನು ಕೊಡ್ತಾ ಇರುತ್ತೆ. ಅದನ್ನು ನಾವು ಮನನ ಮಾಡಿಕೊಂಡು ನಂಬಿಕೆಯಿಂದ, ಶ್ರದ್ಧೆಯಿಂದ ಮಾಡಿದರೆ ಮಾತ್ರ ಈ ಒಂದು ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಎಂಬುದಾಗಿ ನಾವು ನೋಡ್ಬೋದು. ನೋಡಿ, ಶ್ವೇತತಾರ ಮಂತ್ರ ಹೀಗಿದೆ: ಓಂ ತಾರೆ ತುತ್ತಾರೆ ತುರೆ ಮಮ ಆಯು ಪುಣ್ಯ ಜ್ಞಾನ ಪುಷ್ಟಿಂ ಕುರು ಕುರು ಸ್ವಾಹ. ಇನ್ನೊಮ್ಮೆ ಹೇಳ್ತೀನಿ ನೋಡಿ: ಓಂ ತಾರೆ ತುತ್ತಾರೆ ತುರೆ ಮಮ ಆಯು ಪುಣ್ಯ ಜ್ಞಾನ ಪುಷ್ಟಿಂ ಕುರು ಕುರು ಸ್ವಾಹ. ಈ ಮಂತ್ರವನ್ನು ತಾವು
11 ವಾರಗಳ ಕಾಲ ಜಪ ಮಾಡಿ ಪ್ರತಿನಿತ್ಯ ಹೇಳ್ಕೊಳ್ಳಿ. ನಿಮಗೆ ಸಾಧ್ಯವಾದಷ್ಟು 21, 51, 101, 1001 ನಿಮಗೆ ಎಷ್ಟು ತೋಚುತ್ತೆ, ಎಷ್ಟು ಸಮಯ ಇರ್ತದೆ, ಎಷ್ಟು ಬಿಡುವಿರ್ತದೆ, ಹಾಗೆ ಎಷ್ಟು ಹೇಳ್ಕೊಳ್ಬೇಕು ಎಂಬುದಾಗಿ ನಿಮ್ಮ ಮನಸ್ಥಿತಿಯಲ್ಲಿ ಅನಿಸುತ್ತೆ, ಆ ಮಟ್ಟಿಗೆ ತಾವು ಈ ಮಂತ್ರ ಸ್ವರೂಪವನ್ನು ಹೇಳ್ತಾ ಹೋಗಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಹಾಗೆ ಈ ಮಂತ್ರವನ್ನು ಪಠಿಸುವಾಗ ಆದಷ್ಟು ಬಿಳಿ ವಸ್ತ್ರವನ್ನು ಧರಿಸಿ ಒಂದು ಜಾಗದಲ್ಲಿ ಕೂತ್ಕೊಂಡು ಪಠನೆ ಮಾಡಿ. ಖಂಡಿತ ಶ್ವೇತತಾರ ಮಂತ್ರ ಇದು ಅನಾರೋಗ್ಯದಂತಹ ಪೀಡನೆ, ಆರೋಗ್ಯದಂತಹ ಏನು ಸಮಸ್ಯೆಗಳನ್ನು ಅನುಭವಿಸಿ ತಾವು ವ್ಯಾಧಿಯನ್ನು ಪಡ್ತಾ ಇದ್ದೀರಾ, ನರಳಾಟ ಮಾಡ್ತಾ ಇದ್ದೀರಾ, ಖಂಡಿತ ಅಂಥವ್ರಿಗೆ ಶುಭ ಫಲಿತಾಂಶ ಕೊಡುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ಖಂಡಿತ ನಂಬಿಕೆ ಶ್ರದ್ಧೆಯಿಂದ ಮಾಡಿ ನೋಡಿ. ಇದರ ಒಂದು ಪರಿಣಾಮ ಎಲ್ಲವೂ ಕೂಡ ನಿಮಗೆ ಅರಿವಿಗೆ ಬರುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ. ನಾನು ನಿಮ್ಮ ಗಿರಿಧರ್ ಭಟ್. ನೀವೇನಾದರೂ ನಿಮ್ಮ ಸಮಸ್ಯೆಗಳ ಬಗ್ಗೆ ಸಮಾಲೋಚನೆ ಮಾಡಬೇಕಾದ್ರೆ ಈ ಕೆಳಗಡೆ ಬರ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ಸಮಾಲೋಚನೆ ಮಾಡ್ಬೋದು, ಅಥವಾ ನೇರವಾಗಿ ಭೇಟಿ ಆಗ್ತೀವಿ ಅಂದರೆ ಬೆಂಗಳೂರಿನಲ್ಲಿರ್ತಕ್ಕಂತಹ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಅದರ ಬಳಿ ಇರತಕ್ಕಂಥ ಕಚೇರಿ ಅಥವಾ ಮನೆಗೂ ಕೂಡ ಭೇಟಿ ನೀಡಬಹುದಾಗಿದೆ. ಎಲ್ಲರಿಗೂ ಸಹ ಶುಭವಾಗಲಿ. ನಮಸ್ಕಾರ.